ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿಜಯಪುರದಲ್ಲಿ ಗ್ಯಾಸ್ನ ಗೋಳಾಟ ನಿಲ್ತಾ ಇಲ್ಲ, ಮುಂದುವರಿತಾ ಇದೆ. ನೋ ಸ್ಟಾಕ್ ಬೋರ್ಡ್ ಅನ್ನ ಭಾರತ್ ಗ್ಯಾಸ್ ಏಜೆನ್ಸಿಯೊಂದು ಹಾಕೊಂಡಿದೆ. ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಪ್ರತಿಭಟನೆ ಕೂಡ ಮಾಡಿದ್ರು. ಗ್ಯಾಸ್ ಸಿಲಿಂಡರ್ಗಾಗಿ ಯತ್ನಾಳ್ ವಿರುದ್ಧ ಧಿಕ್ಕಾರ ಘೋಷಗಳನ್ನು ಕೂಗಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿದ್ದಾರೆ ಜನ. 10 ದಿನಗಳಿಂದ ಬೀಗ ಹಾಕಿದ್ದಕ್ಕೆ ಏಜೆನ್ಸಿ ವಿರುದ್ಧ ಆಕ್ರೋಶ. ಅಧಿಕಾರಿಗಳ ವಿರುದ್ಧವೂ ಕೂಡ ಸಾರ್ವಜನಿಕರು ಹರಿಹಾಯ್ದಿದ್ದಾರೆ. ನಂಬರ್ 1 ಇಲ್ಲಿ ಪ್ರಶ್ನೆ, ಯಾಕೆ ಬಾಗಿಲು ಹಾಕಿದ್ದಾರೆ? ನೋ ಸ್ಟಾಕ್ ಬೋರ್ಡ್ ಅಂದ್ರೆ ಯಾಕೆ ಗೃಹ ಬಳಕೆ ಸಿಲಿಂಡರ್ನ ಸಮಸ್ಯೆ ಎಲ್ಲೂ ಇಲ್ಲದು ಅಲ್ಲಿ ಯಾಕೆ ಆಗ್ತಾ ಇದೆ? ಕೆಲವೊಂದು ಕಡೆ ಕೃತಕ ಎಮರ್ಜೆನ್ಸಿಗಳನ್ನ ಶುರು ಮಾಡ್ತಾ ಇದ್ದಾರಾ? ಇವ್ರುಗಳೇ ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರಾ? ಅಥವಾ ಕಾಳಸಂತೆಗೆ ಏನಾದ್ರು ಮಾರ್ಕೊಂಡಿದ್ದಾರಾ? ಹೇಳಿದ್ರಲ್ಲ, ಕೇಂದ್ರ ಸರ್ಕಾರವು ಕ್ಲಾರಿಫಿಕೇಶನ್ ಕೊಟ್ಟಿದೆ, ಗೃಹ ಬಳಕೆ ಸಿಲಿಂಡರ್ನಲ್ಲಿ ಅಭಾವವೇ ಇಲ್ಲ ಅಂತ. ದಿನಗಳನ್ನಂತೂ ಹೆಚ್ಚಿಗೆ ಮಾಡಿದ್ದಾರೆ. ಹೌದು, ಮುಂಚೆ 20 ದಿನ ಇದ್ದಿದ್ದು 25ಕ್ಕೆ ಬಂದ್ರು, 30 ದಿನ 32 ದಿನ ಆಯಿತು, ಈಗ 45 ದಿನ ತನಕ ಹೋಗಿದ್ದಾರೆ. 1.5 ತಿಂಗಳು ಒಂದು ಸಿಲಿಂಡರ್ ಬಳಸಬೇಕು ನೀವು ಮನೆಯಲ್ಲಿ. क्या हमने सरकार को इसलिए चुना है कि हम यहाँ पे लोग परेशान हो, हमारे घर का चूल्हा तक न जले? और फूड डिपार्टमेंट के ऑफिसर्स 1 घंटे से ज्यादा हुआ आकर के उनको लगातार फोन कर रहे हैं, इस एजेंसी को खोलने की बात कर रहे हैं. तो इनकी बात को भी अरुण शाहपुर साहब ने ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಒಂದು ವೀಕ್ ಆಯ್ತು, ಈಗ ಅಂತೂ ಫುಲ್ ಆಫೀಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅವ್ರು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಯಾರು ಡಿಸ್ಟ್ರಿಬ್ಯೂಟರ್ ಆಫೀಸ್ ಓಪನ್ ಮಾಡ್ತಾ ಇಲ್ಲ ಅವರು. ಆಮೇಲೆ ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಬರೋದು, ನಾವು 12-1 ಗಂಟೆ ತನಕ ಕುತ್ಕೊಳ್ಳೋದು. ಆಫೀಸ್ ಅಂದ್ರೆ ಓಪನ್ ಮಾಡ್ತಾ ಇಲ್ಲ. ಮನೆ ಕಳಿಸ್ತೀವಿ ಅಂತಾರೆ, OTP ಬರ್ತದ ಅಂತಾರ. OTPನೂ ಬರ್ತಾ ಇಲ್ಲ. ರಿಜಿಸ್ಟರ್ ಮಾಡಿದ್ರೆ ಅದು ಎಷ್ಟು ದಿವಸಕ್ಕೆ ಬರುತ್ತೆ ಅಂತ ಹೇಳಿ ಅವ್ರು ತಿಳಿಸ್ತಾನೂ ಇಲ್ಲ. ಯಾರು ಆನ್ಲೈನ್ ಬುಕಿಂಗ್ ಮಾಡಿದ್ರು ಬರ್ತಾ ಇಲ್ಲ, ಫೋನ್ ಪೇ ಬುಕ್ ಮಾಡಿದ್ರು ಬರ್ತಾ ಇಲ್ಲ. ಇವ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ. ಒಟ್ಟೆ ನಮಗೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇವ್ರು ಬರೀ ಪಕ್ಕದಲ್ಲಿ ಒಂದು HP ಗ್ಯಾಸ್ ಏಜೆನ್ಸಿ ಇದೆ, ಅವ್ರು ಕೊಡ್ತಾ ಇದ್ದಾರೆ. ಇವ್ರ ಏಜೆನ್ಸಿ ಅವ್ರು ಓಪನ್ ಮಾಡ್ತಾ ಇಲ್ಲ. ಬೇರೆ ಇವ್ರು ಏನ್ ಪ್ರಾಬ್ಲಮ್ ಮಾಡ್ತಾ ಇದಾರೆ ಅಂದ್ರೆ ಫೋನು ಪಿಕ್ ಮಾಡ್ತಾ ಇಲ್ಲ, ಆಫೀಸ್ ಒಟ್ಟೆ ಓಪನ್ ಮಾಡ್ತಾ ಇಲ್ಲ, ಇಗ್ನೋರ್ ಬರೀ ನೋ ಸ್ಟಾಕ್ ಬೋರ್ಡ್ ಅಂತ ಅಂತೂ ಒಂದು 15 ಡೇಸ್ ಆಯ್ತು ಈಗ ಹಾಕಿಬಿಟ್ಟದು. ಅದಂತೂ ಯಾರು ಬರೀ ಡೇಟ್ ಹಾಕಿದ್ದಾರೆ, 8ನೇ ತಾರೀಕು 10ನೇ ತಾರೀಕು ಕೊಡ್ತೀನಿ ಅಂತ ಬೋರ್ಡ್ ಹಾಕಿದ್ದಾರೆ ಬುಕಿಂಗ್ ಮಾಡಿದವರು. ಅದು 8ನೇ ತಾರೀಕು 10ನೇ ತಾರೀಕು ಹೋಗ್ತೀನಿ. ಭಾರತ್ ಗ್ಯಾಸ್ ಏಜೆನ್ಸಿ ಒಬ್ಬ ex-MLA ಅರುಣ್ ಶಾಪುರ್ ಸಾಹೇಬ್ರದ್ದು ಐತಿ. ಅದಕ್ಕೆ ಫುಡ್ ಡಿಪಾರ್ಟ್ಮೆಂಟ್ನು ಏನೂ ಆಕ್ಷನ್ ತಗೊಳಕ್ ತಯಾರಿಲ್ಲ. ಅರುಣ್ ಶಾಪುರ್ ex-MLA ಅವರು ಅವ್ರ ಕಡೆ ಏನು ಪವರ್ ಐತಿ ತೋರಿಸ್ಲಾಕತ್ತಾರ. ಫುಡ್ ಡಿಪಾರ್ಟ್ಮೆಂಟ್ಗೆ ಕಾಲಿನ ಬೂಟಿನ ಮೇಲೆ ಇಟ್ಲಾಕತ್ತಾರ ಅವ್ರು. ಈ ಮಂದಿದು, ಈ ಆಮ್ ಜನತಾದು ತ್ರಾಸ. ಮಾತಾಡೋದು ಅದು ಯಾರಿಗ್ ಕೇಳ್ಬೇಕು? ನಾವು ಬಂದ ಕೇಸ್ ಕೂತು ಪಾಳಿ ಕುಂದ್ರಲಕತ್ತೇವ. 4-5 ತಾಸು ಆಯ್ತು ಕುಂದ್ರಲಕತ್ತ. ಯಾರಿಗ್ ಕೇಳ್ಬೇಕು ನಾವು? 2 ತಿಂಗಳಾಯ್ತು ತಗೊಂಡ್ ಕೇಸಿ. ಈಗ ನಂಬರ್ ಕುಂದ್ರಲಾಗ್ಯದಲ್ಲಕತ್ತಾರ. ನಂಬರ್ ಅನ್ನ ತಗೊಂಡ್ ಕೇಸಿ ನಮ್ಗೆ ಹೇಳ್ಬೇಕನ್ನ ಕುಂದ್ರಬೇಕಲ್ಲ ಮನುಷ್ಯ ಇಲ್ಲಿ ಆಫೀಸ್ದಾಗ. ಈಗ ನಾವು 15 ದಿನ ಆಯ್ತು ನಾವು ತಿರ್ಗಲಕತ್ತೇವ್. ಆನ್ಲೈನ್ ಮೇಲೆ ಗೊತ್ತಿಲ್ಲ ಅವರು. ಯಾರನ್ನ ಕುಂದ್ರಬೇಕಿಲ್ಲ ಆಫೀಸ್ ತೆರೆದ ಕೇಸಿ, ಅದು ಕೇಳಕತ್ತೇವ್ ನಾವು. ಮಾತಾಡೋದು ಅದು ಯಾರಿಗ್ ಕೇಳ್ಬೇಕು? ನಾವು ಬಂದ ಕೇಸ್ ಕೂತು 1-2-2026 को में से हमें एक सिलेंडर लिए, उसके बाद 1 महीने के बाद बुकिंग कराते हैं ना, हमें बुकिंग कराने गए 1 मार्च को, तो हमारा ऑलरेडी 3 तारीख को बुक भी हो गया, डिलीवर 5 तारीख को हो भी गया. अब हमें आके पूछना चाहते हैं एजेंसी में कोई भी नहीं है. और जो घर में भी आके डिलीवर कर रहे हैं, मैं जो लड़के या बॉयज वगैरह कौन भी, उनको पूछने से नाले अगले दिन आएगा 2 दिन करते यहाँ 15 दिन और